ನಮಸ್ಕಾರ ರೀ ಎಲ್ರಿಗೂ. ಏನು ಡೈಲಿ ಹಾಯ್ ಗಾಯ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತುಮಾರಿ ಯೂಟ್ಯೂಬ್ ಚಾನಲ್. ಅದು ಇದು ಅಂತ ಹಿಂಗೆ ಲಾಗ್ ಮಾಡ್ತಿದ್ನಿ. ಸೊ ಇವತ್ತೊಂದು ಸ್ವಲ್ಪ ಚೇಂಜ್ ಆಗಿ ವೆಲ್ಕಮ್ ಮಾಡ್ಬೇಕಂತ ಅಂದ್ಕೊಂಡ್ನಿ. ಯಾಕಂತಂದ್ರೆ ಬೇಯಾಕತ್ತಾನ ನನ್ನ ಗಂಡ ನನಗೆ ಡೈಲಿ ಏನು ಒಂದೇ ಥರ ಲಾಗ್ ಮಾಡ್ತಿ, ಒಂದೇ ಥರ ವೆಲ್ಕಮ್ ಮಾಡೋದು, ಚಂದಗೆ ಎಡಿಟ್ ಮಾಡೋಕ್ಕೆ ಬರೋಂಗಿಲ್ಲ, ಏನಿಲ್ಲ ಅಂತ ಹಿಂಗೆಲ್ಲ ಬೈತಿರ್ತಾನೆ. ಸೊ ಇರಲಿ, ನನಗೆ ಮಾಡೋಕ್ಕೆ ಬರೋಂಗಿಲ್ಲ ಕರೆ ಅಂತಂದ್ರೆ ಕಲಿಯಾಕತ್ತೀನಿ. ನಾನು ಈಗ ಸ್ವಲ್ಪ ಕಲಿಯಾಕತ್ತೀನಿ. ಕಲಿತು ಮಾಡೋದಂದ್ರೆ ಸ್ವಲ್ಪ ಕಷ್ಟನ ಅಂತ ಅನ್ಕೋತೀನಿ. ಸೊ ಅದಕ್ಕೆ ಇವತ್ತು ಉತ್ತರ ಕರ್ನಾಟಕದ ಭಾಷೆ ಒಳಗೆ ಮಾತಾಡ್ತೀನಿ. ನಾನಂತರೂ ಡೈಲಿ ಸೋಗಿ ಅಂತೆ ಸ್ವೀಟಿಗೆ ಅದು ಏನು ಇಂಗ್ಲೀಷ್ ಭಾಷೆಗಳನ್ನು ಮಾತಾಡ್ಕೊತ ವ್ಲಾಗ್ ಮಾಡ್ತಿದ್ನಿ. ಇವತ್ತು ಅದಂತರೂ ಬ್ಯಾಡ ನನಗೆ. ಸೊ ಹಂಗಾಗಿ ಎಷ್ಟು ಅನ್ಬಾರ್ದಂತ ಅಂದ್ಕೊಂಡ್ರು ಒಂದೊಂದು ಸಲ ಅದು ಫ್ಲೋ ಒಳಗೆ ಬಂದುಬಿಡ್ತೈತಿ. ಬ್ಯಾಡಪ್ಪ ಅಂತ ನಾ ಎಷ್ಟು ಟ್ರೈ ಮಾಡ್ತೀನಿ ಹಿಂಗೆ ಮಾತಾಡಬಾರ್ದು ಅಂತೇಳಿ, ಆದ್ರೆ ಅದು ಏನು ಬಿಟ್ಟಿರ್ತೈತಿ. ಅದಕ್ಕೆ ಒಬ್ಬ ಕಾಮೆಂಟ್ ಮಾಡ್ಯಾನ, ಬರೇ ಸೋ 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 ಅಂತ ಟೋಟಲ್ 101 ಸೋ ಇರ್ತಾವೆ ನೋಡಿ ನೀನು ವಿಡಿಯೋ ಒಳಗೆ ಅಂತ. ಹಿಂಗೆ ಕರೆನ ಐತೆ ಅದಂತರೂ. ನಾ ಬರೀ ಯಾವುದೇ ವಿಡಿಯೋ ಮಾಡೋದಾದ್ರೆ ಬರೀ ಸೊ ಹಂಗಲ್ಲ, ಸೊ ಹಿಂಗಲ್ಲ, ಸೊ ಅದು ಸೊ ಇದು ಅಂತೆ ಬರೀ ಸೋ ಅನ್ನೋದಂದ ಮಾಡ್ತಿರ್ತೀನಿ ವಿಡಿಯೋ ಒಳಗೆ. ಸೊ ಇವತ್ತಿನ ಸೊ ಏನು ಅದು ಬಂದುಬಿಡ್ತೈತಿ ಬಾಯಾಗ. ಹೋಲ್ ಬಿಡ್ರಿ ಅದು. ಇವತ್ತಿನ ಲಾಗ್ ಒಳಗೆ ಸೊ ಒಂದು ಸ್ವಲ್ಪ ಕಮ್ಮಿ ಮಾಡೋಣ. ಹಂಗೆ ಏನಪ್ಪ ಅಂತಂದ್ರೆ ಹಿಂಗೆ ಮನ್ಯಾನಾರ್ದೊಂದು ದೊಡ್ಡ ಕಿರಿಕಿರಿ ಆಗ್ಬಿಟ್ಟೈತೆ ನನಗಂತರೂ. ಏನಂತಂದ್ರೆ ಈಗ ಒಬ್ಬಾಕಿ ಮಗಳು ಈಕಿನ ಹಿಡಿಯೋದಾಗಲ್ದು ಮನ್ಯಾಗ ಇನ್ನೊಂದು ಪಾಪು ಬೇಕು, ಹಂಗೆ ಹಿಂಗೆ ಅಂತ ಅನ್ನಕತ್ತಾಳ ನಮ್ಮವ್ವ ಅಂತೂ. ಏನು ನನಗಂತರೂ ಸಾಕಾಗೈತಿ. ಒಬ್ಬಾಕಿನ ಹೇಳಿದೆ ನನಗರ ಆಪ್ರೇಷನ್ ಮಾಡಿಸ್ಕೊತೀನಿ ಅಂತ. ನಾನು ಮೊನ್ನೆ ನೋಡ್ಬಿಟ್ಟು ಆಕಿ ಸ್ಟೋರಿ ಹಾಕಿದ್ದೆ. ನಾ ಸ್ಟೋರಿ ಹಾಕೀನಿ ನನ್ನ ಫ್ರೆಂಡ್ದು. ಆಕಿ ಪ್ರೆಗ್ನೆಂಟ್ ಅದಾಳ ಅಂತ ಅನ್ನೋದು ಸ್ಟೋರಿ ಹಾಕ್ಬಿಟ್ಟೀನಿ. ಸ್ಟೋರಿ ಹಾಕಿದ್ದು ನೋಡಿ ನಿಮ್ಮ ಫ್ರೆಂಡ್ ಅಕ್ಷತಾ ಪ್ರೆಗ್ನೆಂಟ್ ಅದಾಳ, ನೀ ಯಾವಾಗ ಪ್ರೆಗ್ನೆಂಟ್ ಆಗ್ತಿ ಹಿಂಗೆ ಕೇಳಕತ್ಬಿಟ್ಟ. ನಮ್ಮ ಒಂದು ದೊಡ್ಡ ತ್ರಾಸ ನನಗಂತೂ. ಫಸ್ಟ್ ಏನು ಮಾಡ್ತಿದ್ದಳು, ಹೆಂಗೆ ಬೈತಿದ್ದಳು ಅಂತಂದ್ರೆ ನನಗೆ ಮದುವೆ ಆಗೋಕ್ಕಿಂತ ಮುಂಚೆ ನೀನು ಯಾರ್ಯಾರು ಮದುವೆ ಆಗಿ 4 ಮಕ್ಕಳು ಹಡಿದ್ರೆ ನೀ ಯಾವಾಗ ಮದುವೆ ಆಕ್ಕೇನ, ಹಿಂಗಾತಂತೆ ಹಿಂಗೆ ಬೈತಿದ್ದಳು. ಈಗ ನನಗೂ ಮದುವೆಗೆತ್ತಿ ಮಕ್ಳಿಗೆತ್ತಿ ಕಮ್ಗೆ ಆರಾಮಿರಲಿಲ್ಲ ನನ್ನ ಮಗಳು. ಒಂದು ಹಡ್ದು ಹಾಕಿ ಜೀವನ ತಣ್ಣಗೆ ಇರ್ತೈತೆ. ಒಂದು ಹಡಿದ್ರೆ ನನ್ನ ಥರ 4-5 ಹಡಿದ್ರೆ ಪ್ರಾಬ್ಲಮ್ ಆಕೈತೆ ಆಕೆಗೆ ಭಾಳ ಅಂತ ಯೋಚನೆ ಮಾಡೋದಿಲ್ಲ. ಬಟ್ ನಾನು ಒಂದು 4 ಹಡಿಲ್ಲ ಅನ್ನೋ ಮಾತಾಡ್ತಾ ಆಯ್ಕಂತರು. ನಾವಿರೋದು ಮೊದಲ ಹಿಂಗೆ ಇಷ್ಟು ವೀಕ್ ಅದೀವಿ. ಆಗಿನ ಜನ್ರೇಷನ್ ಥರ ಈಗ ಆಗೋದಿಲ್ಲ ನಮಗಂತ ಗೊತ್ತಿದ್ರು ಹಿಂಗೆ ಮಾಡ್ತಿರ್ತಾಳೆ ನಮ್ಮವ್ವ ಒಂದೊಂದು ಸಲ. ಅಕ್ಕಿದೇನು ನಮ್ಮವ್ವಂದು ಅಂತಂದ್ರೆ ಮನ್ಯಾಗ ನಾವು 4 ಮಂದಿ ಹೆಣ್ಮಕ್ಳು ಇದೀವಲ್ಲ, 4 ಮಂದಿ ಹೆಣ್ಮಕ್ಳಿದ್ರೆ ಆಕೆ ಹೇಳ್ತಾಳೆ ಈಗ ನಮ್ಗೆ ಒಬ್ಬೊಬ್ಬರ ಕಡಕ್ಕಾಗ್ರವ ಅಂತೆ. ನಮ್ಮ ತಂಗಿ ಇನ್ನು ನೆಕ್ಸ್ಟ್ ನನ್ಕಿಂತ 5 ವರ್ಷ ಸಣ್ಣಕ್ಕಿದ್ದಾಳ. ಇನ್ನು ಆಕೆ ಮ್ಯಾರೇಜಿಗೆ ಬಂದಾಳ. ಆಕೆ ಮ್ಯಾರೇಜಿಗೆ ಬಂದಾಳ ಅಂತಂದ್ರೆ ಆಕೆ ಗಂಡನ ಮನೆಗೆ ಹೋಗ್ಕೊಡ್ದ ನೀ ಇನ್ನೊಂದು 2 ಹಡದು ಕಡ್ಯಾಕಾಗುವ, ಇನ್ನೊಂದರ ಹಡಿ ಸಾಕು ನಮಗೆ, ಇನ್ನೊಂದು ಹಡದು ಕಡ್ಯಾಕದಂತಂದ್ರೆ ಆಯ್ತು. ಆಕೆ ಹೋದಿನ ನೆಕ್ಸ್ಟ್ ಇನ್ನೊಬೇಕು ಬರ್ತಾಳೆ, ಮತ್ತು ಆಕೆ ಡೆಲಿವರಿ. ಹಿಂಗೆ ಒಟ್ಟು ಪಾರಾಗ್ಬೇಕು ಅನ್ನೋ ಚಿಂತೆ ಒಳಗೆ ಮುಳುಗಿಬಿಟ್ಟ ಆಕೆಂತರು. ನೀ 2 ಹಡಿ ನೀನು ನೆಕ್ಸ್ಟ್ ತಂಗಿ ಗಂಡನ ಮನೆಗೆ ಹೋಗ್ಕೊಡ್ದ, ನೀ 2 ಹಡಿ ಮತ್ತು ಆಕೆ ಬನೆತನ ಅದು ಮಾಡುವಾಗುತ್ತೆ ನಾವು, ನೀ 2 ಹಡ್ದು ಆಪ್ರೇಷನ್ ಮಾಡಿಸ್ಕೋವ ಅಂತ ಹಿಂಗೆ ಅನ್ನಕತ್ತ. ನನಗೆ ಸಾಕು ಅಂತ ಅನಿಸ್ಬಿಟ್ಟೈತೆ ಒಬ್ಬಾಕೆ ಮಗಳನ್ನ. ಸೊ ದಿನ ಅಂದ್ಕೂ ಯಾರು ಎಷ್ಟಂತ ಕೇಳ್ತಾರ, ನನಗೆ ಆಗೋದಿಲ್ಲ ಅಂಥೇಳಿ. ಸೊ ನಿಮ್ಮ ಇಷ್ಟವ ಅಂತ ಅಂದ್ಬಿಡ್ತಾರೆ ಲಾಸ್ಟಿಗೆ. ಕರೆಗೂ ನನಗೆ ಹೇಳ್ಬೇಕಂತಂದ್ರೆ ಇಷ್ಟನೇ ಇಲ್ಲ. ನನಗೆ ಒಂದೇ ಪಾಪು ಸಾಕು ಅಂತ ಅನಿಸೈತಿ. ಏನು ಹೇಳ್ಬೇಕಪ್ಪ ಅಂತಂದ್ರೆ ಮನ್ಯಾಗ ಆಪ್ರೇಷನ್ ಮಾಡಿಸ್ಕೋಕೆ ಪರ್ಮಿಷನ ಕೊಡೋದಿಲ್ಲ. ಇವ್ರು ನೋಡಿದ್ರೆ ಡಾರ್ಲು ಇದ್ರೆ ಇನ್ನೊಂದು ಪಾಪು ಇರಲಿ ಅಂತ ಈ ಥರ ಎಲ್ಲ ಮಾತಾಡ್ತಾನೆ ನಮ್ಮವ್ವನು ಅಂತ. ಈಗ ಇನ್ನಿನ ಹೆಣ್ಣು ಹಡ್ದು ಹೆಣ್ಣು ಏನು ಕೊಟ್ಟ ಮನೆಗೆ ಹೋಗುತ್ತಾ, ಮತ್ತು ಒಬ್ಬ ಗಂಡ್ಮಗ ಬೇಕಲ್ಲ ಅಂತ ಹೇಳ್ತಾರೆ. ಸೊ ಗಂಡ್ಮಗ ಅಂತಂದ್ರೆ ಏನು 2ನೇದು ಗಂಡ ಆಗುತ್ತೆ ಅನ್ನೋದೇನು ಹೇಳಕ್ಕೆ ಬರೋಂಗಿಲ್ಲ. ಚಾನ್ಸ್ ಹೆಂಗೆ ಇರ್ತೈತೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೆ ನಾನು 2ನೇದು ಹೆಣ್ಣು ಅಂತಂದ್ರೆ 1ನೇದು ಹೆಣ್ಣು ಆಗಿದ್ದಕ್ಕೆ ಎಲ್ಲ ಹಾಸ್ಪಿಟ್ಲ್ ತುಂಬ ಹತ್ಕೋತಾ ಅಡ್ಡಾಡ್ಬಿಟ್ಟ ನಮ್ಮವ್ವ. ಕರೆ ಅಂದ್ರೆ ದೇವ್ರ ಹೆಣ್ಣಂದರಿಗೆ ಹೆಣ್ಣು ಕೊಡ್ತಿರಂಗಿಲ್ಲ, ಗಂಡಂದರಿಗೆ ಗಂಡೆಲ್ಲ ಕೊಡ್ತಿರಂಗಿಲ್ಲ. ಹಂಗಾಗಿ ಭಾಳ ಚಿಂತೆ ಮಾಡ್ತಾ ಆಯ್ಕಂತರು ಗಂಡ ಆಗ್ಬೇಕಂತೇಳಿ. ನನಗೆ
ಬ್ಯಾಡಪ್ಪ ಅಂತ ಅನಿಸ್ಬಿಟ್ಟೆ. ಗಂಡರ ಇರಲಿ ಹೆಣ್ಣರ ಇರಲಿ ಒಟ್ಟು ಆಗೋದೇ ಬೇಡ. ಈಗ ಒಂದು ಹೆಣ್ಮಗಳದಾಳ, ಈಕಿನ ಚಂದಗೆ ಸಾಕಿದ್ರೆ ಆತ, ಈಕಿಗೆ ಚಂದಗೆ ಎಲ್ಲ ತಿನ್ನಿಸೋದು ಉಣ್ಸೋದು ಮಾಡಿ ಈಕಿನ ದೊಡ್ಡ ಸಾಲಿ ಕಲಿಸಿ ಆರಾಮ್ ಬಿಂದಾಸ್ ಲೈಫ್ ಒಳಗೆ ಸೆಟ್ಲ್ ಆಗ್ಬೇಕಂತ ಹಿಂಗೆಲ್ಲ ಪ್ಲ್ಯಾನ್ ನನಗೈತಿ. ಇನ್ನೊಂದು ಜೋಡು ಮಾಡ್ಕೊಂಡು ಅದ್ರದ್ದೊಂದು ಎಲ್ಲ ಮಾಡೋದು ಮಟ್ಟೋದು ತಾಯಿ ಅದಿಂದ ಯಾರೂ ಬೇಸರ ಮಾಡ್ಕೋದಿಲ್ಲ. ಅದನ್ನ ಪ್ರೊಸೆಸ್ ನೆನೆಸ್ಕೊಂಡ್ರನ ಭಾಳ ದೊಡ್ಡದಿರ್ತೈತೆ. ಹಂಗಾಗಿ ನನಗೆ ಬ್ಯಾಡಪ್ಪ ಅಂತ ನಾ ಅನ್ಕೋತೀನಿ. ಆಕೆ ನಮ್ಗೆ ಇದ್ರೆ ಇರಲಿ ಇನ್ನೊಂದು ಇರಲಿ ಅಂತತ. ಸೊ ಮತ್ತು ಹೇಳ್ಬೇಕಂತಂದ್ರೆ ಏನು ಸೇವಿಂಗ್ ಮಾಡ್ಬೇಕಾಗತ್ತೆ. ಮಕ್ಳು ಅಂದ್ರೆ ಹಂಗೆ ಇರಂಗಿಲ್ಲ, ಮಕ್ಳಿಗಂತೆ ಸೇವಿಂಗ್ ಮಾಡ್ಕೋಬೇಕಾಗತ್ತೆ. ನಾವು ನಮ್ಮ ಕಡೆಯಿಂದ ಇನ್ನೂ ಆ ಪ್ಲ್ಯಾನ್ ಯಾವುದೂ ನಡೆದೇ ಇಲ್ಲ. ಹೇಳ್ಬೇಕಂತಂದ್ರೆ ನಾ ಯಾವಾಗ ಮದ್ವೆಗಿಂತ ಮುಂಚೆನೇ ನನ್ನ ಗಂಡಗೆ ಮದುವೆ ಹಾಕಿ ಅನ್ನೋದಿನ ಫೋನ್ನಾಗ ಮಾತಾಡೋತ್ನ ಹಿಂಗೆ ತೆಗೆದತ್ತು ಇಡ್ಬೇಕು ನೋಡಂತೆ. ಆತ ಮದುವೆ ಆದಿಂದ ಮತ್ತೆ ಹಿಂಗೆ ಡೈಲಿ 100 ರೂಪಾಯಿರ ಸೈಡಿಗೆ ಎತ್ತಿಡಪ್ಪ ಅಂತೇಳಿ ಅವನ ಕಡೆಯಿಂದ ಅಂತೂ ಯಾವುದೋ ಪ್ರಯತ್ನನೇ ಆಗಿಲ್ಲ. ನಾನು ನೋಡ್ತಿರ್ತೀನಿ ಅದನ್ನು ತೊಗೋಬೇಡ ಇದನ್ನು ತೊಗೋಬೇಡ ಅಂತ, ಅದನ್ನು ತೊಗೋತೀನಿ ಇದನ್ನು ತೊಗೋತೀನಿ ಅಂತೂ ಗಂಗಾ ಯಮ್ನ 2 ಕಣ್ಣಾಗಿಂತ ಹರಿದ ಬಿಟ್ಟಿರ್ತಾವ. ನನಗಂತೂ ಅಳ್ತಿರ್ತೀನಿ ಸಿಕ್ಕಾಪಟ್ಟೆ. ಬ್ಯಾಡ್ರಿ ನೀವು ಒಬ್ರು ದುಡಿಯಾರ, ನಾನಾರ ಏನರ ಕೆಲಸ ಮಾಡ್ತಿದ್ನಿ ಅಂತಂದ್ರೆ ಆಯ್ತಪ್ಪ, ನಂದಟ್ಟು ದುಡ್ಡು ಅವನದಟ್ಟು ದುಡ್ಡು ಏನರ ಮಾಡಿ ಸ್ವಲ್ಪ ಏನರ ತೊಗೊಳ್ಳೋದು ಒಂದಿಟ್ಟು ಉಳಿಸೋದು ಹಿಂಗೆ ಮಾಡಬೇಕು ಅಂತ ಪ್ಲ್ಯಾನ್ ಇರ್ತಿತ್ತು. ಇಲ್ಲ ಅವ ಒಬ್ಬ ದುಡಿಯೋದು ಅವನ ಖರ್ಚು, ಮತ್ತು ಅದೇನು ಅದನ್ನು ತೊಗೊಂಡ್ನೆ ಇದನ್ನು ತೊಗೊಂಡ್ನೆ ಅದು ಮನೆ ಖರ್ಚು ಅಂಥೇಳಿ ಅವಂಗ ರೊಕ್ಕ ಉಳ್ದಿರಂಗಿಲ್ಲ. ಲಾಸ್ಟಿಗೆ ಹೇಳ್ಬೇಕಂತಂದ್ರೆ ಇನ್ನು ಅವ್ನು ತೆಗ್ದಿಡು ಅಂತಂದ್ರೆ ನಾವು ಉಪ್ಪದ್ರ ಕೊಟ್ರೆ ಅವರ ಎಲ್ಲಿ ತೆಗ್ದಿಡ್ತಾನೆ. ಜಾಸ್ತಿ ಹಿಂಗೆ ಫೋರ್ಸ್ ಮಾಡಕತ್ನಿಲ್ಲ, ನಾನು ತೆಗ್ದಿಡ್ಬೇಕು ಅಂತ ಹಿಂಗೆ ಫೋರ್ಸ್ ಮಾಡ್ತಿರ್ತೀನಿ. ನಾ ಫೋರ್ಸ್ ಮಾಡಕತ್ನಿಲ್ಲ, ಅವ್ನಿಗೆ ಸಿಟ್ಟು ಬಂದು ಸಿಕ್ಕಾಪಟ್ಟೆ ಒದ್ರಾಡ್ಬಿಡ್ತಾನೆ. ಹಿಂಗಾಗಿ ಜಾಸ್ತಿ ಖರ್ಚಾಕವ. ಇವು ಹೆಚ್ಚಿಗೆ ಮಕ್ಳು ಹಾಡಿದ್ರೆ ಅಂತೂ ಸಿಕ್ಕಾಪಟ್ಟೆ ಖರ್ಚಾಗ್ತಾವೆ. ನನಗೆ ಸಾಕಪ್ಪ ಅಂತ ಅನಿಸ್ಬಿಟ್ಟೆ. ಕರೆ ಹೇಳ್ಬೇಕಂತಂದ್ರೆ ಖರ್ಚಾಗಂತಲೇ ನಾವು ಉಪ್ಪದ್ರ ನಾವು ಕೊಡೋದು ಗಂಡುಗಳಿಗೆ, ಅವು ಗಂಡುಗಳಿದ್ರೆ ಹಿಂಗೆ ಸಿಟ್ಟು ಮಾಡ್ಕೋತ ಅಡ್ಡಾಡೋದು, ಅವು ಹೊಂದಾಣಿಕೆ ಅನ್ನೋದು ಲೋ ಆಗಿಬಿಡ್ತೈತಿ, ಕಮ್ಮಿ ಆಗಿಬಿಡ್ತೈತಿ ರೀ ಭಾಳ. ಮತ್ತು ಹೇಳ್ಬೇಕಂತಂದ್ರೆ ಈಗೇನು ಅವ್ರು ಹಡಿ ಗಿಡಿ ಅಂತಾರಲ್ಲ ಅವ್ರೇನು ನೋಡ್ಕೊಳಂಗಿಲ್ಲ, ನಾವೇ ನೋಡ್ಕೋಬೇಕಾಗತ್ತೆ. ನಮಗೆ ಅಷ್ಟು ಶಕ್ತಿ ಇಲ್ಲ. ಆಗಿನ ಜನ ಹೆರುವಷ್ಟು ನಮಗೆ ತಾಕತ್ತು ಇರೋದಿಲ್ಲ. ಕರೆ ಹೇಳ್ಬೇಕಂತಂದ್ರೆ ನಮ್ಮ ಜೀವ ನೋಡಿರೋ ಅವರು ಹೋಲ್ ಬಿಡಪ್ಪ, ಆಪ್ರೇಷನ್ ಮಾಡಿಸ್ಕೋಲಿ, ಏನೋ ಉಪದ್ರ ಹಚ್ಚಿ ಆಪ್ರೇಷನ್ ಮಾಡಿಸ್ಕೋಲಿ ಅಂತಂತಾರ, ಮಾಡಿಸ್ಕೋತೀನಿ ಅಂತಂತಾರ, ಮಾಡಿಸ್ಕೊಲಿ ಅಂತ ಹಿಂಗಂದ್ರೆ ಒಂದು ಲ್ಯಾಕಪ್ಪ. ಅವ್ರು ಏನು ಇಲ್ಲ ನಾವು ಹೆಂಗೆ ಹಡ್ದೀವಿ ನೋಡು ನೀವು ಹಂಗೆ ಹಡಿಯಬೇಕು ಅಂತ ಅಂತಾರೆ. ಈಗ ಎರಡನೇದ್ದು ಒಂಥರ ಹೆಣ್ಮಗಳು ಆತಂದ್ರೆ ತೀರಟ ದುಃಖನ ಜಾಸ್ತಿ ಆಗುತ್ತೆ. ಹಂಗಾಗಿ ನನಗೇನು ಬ್ಯಾಡಪ್ಪ ಅಂತ ಅನ್ನಕ್ಕೆ ನಿಮ್ಮ ಮನ್ಯಾಗ ಏನು ಅನ್ನಕತ್ತಾರ ಗೊತ್ತಾಗಲ್ದಾಗೈತಿ. ಉಪ್ಪದ್ರ ಹಚ್ಚಿದಷ್ಟು ಅದು ಹೆಂಗೆ ತೀರಾ ಅಂತ ಅಂದ್ಬಿಡ್ತಾರೆ ಲಾಸ್ಟಿಗೆ. ತೀರಾ ಅದು ಹೆಂಗೆ ಇಷ್ಟು ಹಠ ಮಾಡೋದು ಅಂತೇಳಿ ಅವ್ರ ಸ್ವಾರ್ಥಕ್ಕೋಸ್ಕರ ನಮ್ಮನ್ನ ಯಾಕೆ ಬಲಿ ಕೊಡ್ತಾರಪ್ಪ ಅಂತ ಒಂದೊಂದು ಸಲ ಅನ್ನಿಸ್ತಿರ್ತೈತೆ ನನಗಂತೂ. ಬ್ಯಾಡಪ್ಪ ಅಂತಂದ್ರೆ ಕೇಳ್ಬಿಡ್ಬೇಕು, ಬ್ಯಾಡ ಅಂತ ಅಂತಾರ, ಆಪ್ರೇಷನ್ ಮಾಡಿಸ್ಕೊಂಡ್ಬಿಡೋ ಅಲ್ರಕ್ಕ ಅವ್ರಿಗೆ ನಿಗೋದಿಲ್ಲ ಅಂತೇಳಿ ಇಷ್ಟ ಅಂತಾರಲ್ಲ. ಅವ್ರಿಗೆ ನಿಗಿತ್ತಂದ್ರೆ ಅವರು ಈ ಥರ ಎಲ್ಲ 2-4 ಹೊಡಿತಿದ್ರು ಅಂತ ತಿಳ್ಕೊಳ್ಳೋದಿಲ್ಲ ಮಂದಿ ಈಗಿನಾರು. ನಮ್ಮವ್ವ ಏನು ಇಷ್ಟು ಹೇಳ್ತಾ ಅಂತಂದ್ರೆ ಆಕೆನು ನೋಡ್ಕೊತಾ ಅಂತ ಮಾಡ್ರಿ ತನಗೆ ನೆಲೆ ಇರಂಗಿಲ್ಲ. ಈಗ ನನಗೆ ಇನ್ನೊಂದು ಹಡಿ ಮುನ್ನೊಂದು ಹಡಿ ಅಂತ ನಿಂತು ಬಿಡ್ತಾಳೆ. ನಾವು ಹಡಿಯಾಕೇನು ಪ್ರಾಬ್ಲಮ್ ಇಲ್ಲ, ಹಡಿದ್ರೆ ಅವ್ರನ್ನ ಸಾಕಿ ಸಲಿಯುವಷ್ಟು ನಮ್ಗೆ ಆಸ್ತಿ ಐತಿ, ಕೈಯಾಗ ಐತಿ ಅಂತ ಏನೂ ಇಲ್ಲ. ಈಗ ಈ ವಿಡಿಯೋ ಮಾಡಿದ್ರೆ ಏನಾಗುತ್ತೋ ಗೊತ್ತಿಲ್ಲ ನನಗೆ. ಜಗಳ ಮಾಡ್ತಾನೆ ಏನು ಮಾಡ್ತಾನೆ ಗೊತ್ತಿಲ್ಲ ಮನ್ಯಾಗ. ಹಿಂಗೆ ಯಾಕೆ ಮಾಡಿದ್ವಿ ಅಂತ ಅಂದರು ಅನ್ಬೋದವ. ಆದರೂ ಮಾಡಕ್ಕೆ ಯಾಕಂತಂದ್ರೆ ಕರೆವ ಅಂಥದ್ದೊಂದು ಮನೆ ಹೊಲ ಏನೂ ಇಲ್ಲ ನಮ್ದಂತರೂ. ಸಾಕೋದಂತರೂ ಈಗಿನ ಜನ್ರೇಷನ್ ಒಳಗೆ ಭಾಳ ಕಷ್ಟ ಐತಿ. ಕಷ್ಟನ ಮೀರಿಸಿ ಸಾಕ್ಬೇಕು. ಏನೂ ಇಲ್ಲಾರ್ದು ಸಾಕೋದಂದ್ರೆ ಈಗೇನೋಪ್ಪ ಒಂದು ದೊಡ್ಡ ಸಾಲಿಗೆ ಅಂತ ಕಲಿತಿರ್ತಾರೆ ಮಕ್ಕಳೆಲ್ಲ. ದೊಡ್ಡ ಸಾಲಿ ಎಲ್ಲ ಕಲಿಯೋತ್ನಾಗ ಇಷ್ಟ ಹೋಗ್ಕತೆ ಅಂತ ಖರ್ಚು ಗೊತ್ತಿರಂಗಿಲ್ಲ. ಹಂಗೆ ಒಂದು ವೇಳೆ ಏನೋ ಒಂದು ಬಂತಪ್ಪ ಆಪತ್ತು ಬಂತಂದ್ರೆ ತೋರಿಸ್ಬೇಕಂತಂದ್ರೆ ದವಾಖಾನ್ಯಾಗ ಗೊತ್ತೇ ಇರ್ತೈತಿ ಎಲ್ಲರಿಗೆ. ಮೆಟ್ ರೊಕ್ಕ ಸುರಿದಾಗ ಚೆಕ್ ಮಾಡ್ತಿರ್ತಾರೆ. ಫಸ್ಟ್ ಸುರಿಸ್ಕೊಂಡು ಆಮ್ಯಾಗೆಲ್ಲ ಮುಂದಿನ ಕೆಲಸ ಇರ್ತೈತಿ. ಹಂಗೆ ಏನೋ ಒಂದು ಆಪತ್ತು ಬಂದ್ರೂ ತೋರಿಸ್ಬೇಕಂತೆ ಅಂಥದ್ದೇನೂ ಇಲ್ಲ. ಇಲ್ಲಿ ಏನು ದುಡಿದು ಮಾಡಿ ಅಂತಂದ್ರೆ ಬರೀ ಎಲ್ಲ ಗಂಡು ಮಕ್ಳ ಮ್ಯಾಗ ಅವ್ರ ಜೀವನ ಅವ್ರು ನೋಡ್ಕೋದು. ಹೆಣ್ಮಕ್ಳು ಏನೋ ಮಾಡ್ತಿರ್ತೀವಿ ಅಂತಂದ್ರೆ ಗಂಡು ಮಕ್ಳು ಸಕ್ರೆ ಅದಕ್ಕೆ ಸಪೋರ್ಟ್ ಮಾಡ್ತೀರ. ಹೆಣ್ಮಕ್ಳೆಲ್ಲ ಬಡ್ಕೋತಾರೆ. ನಮ್ಮ ಮನ್ಯಾಗ ಹೆಣ್ಮಕ್ಳು ಬಡ್ಕೋದು ಕಾಣ್ತಿರ್ತೈತೆ ನಮಗೂ ಇಲ್ಲಿ. ಬಟ್ ಮಾಡ್ತೀನಿ ಅಂದಕ್ಕೆ ಸಪೋರ್ಟ್ರ ಮಾಡ್ಬೇಕು, ಅದು ಮಾಡಂಗಿಲ್ಲ ನಮ್ಮ ಗಂಡು ಮಕ್ಳಂತೂ. ಎಲ್ಲಿ ಅಡ್ಡಾಡಿ ಹೋಗಿ ವಿಡಿಯೋ ಮಾಡೋಕ್ಕಾಗೋದಿಲ್ಲ ಏನಿಲ್ಲ. ಈಗಂತೂ
ಇನ್ನು ಈಗಿನ ಒಬ್ಬೇಕಿನ ಇಟ್ಕೊಂಡ ನನಗೆ ಹಿಂಗೆ ಐತೆ ಪರಿಸ್ಥಿತಿ. ಏನರ ಇದ್ರೊಳಗೆ ಯೂಟ್ಯೂಬ್ ಒಳಗಾರ ಚಲೋದಂಗೆ ಏನಾರ ಮಾಡಬೇಕಪ್ಪ ಅಂತಂದ್ರೆ ಇನ್ನೊಂದು ಹಾಡಿದ್ರೆ ಆತ ಮನೆ ಮೂಳು ಅಂತಾರಲ್ಲ ಹಂಗೆ ಆಗಿಬಿಡ್ತೀವಿ ನಾವಂತರೂ. ಮುಂದೆ ಅಂದ್ರೆ ಮತ್ತು ಅವ್ರನ್ನ ಹುಡುಗರನ್ನ ಹಿಡಿಯೋಕೆ ಒಂದು 2 ವರ್ಷ ಬೇಕು ನೋಡ್ರಿ ಅವ್ರ ಜೊತೆ. ಮುಂದೆ ಒಂದು ಸ್ವಲ್ಪ ದೊಡ್ಡಾರಕ್ಕಾರ ತಮ್ಮ ಕೈ ಬಾಯಿ ಬಿಚ್ಕೊಂಡು ತಿನ್ನೋದು ಉಣ್ಣೋದು ಮಾಡ್ತಿರ್ತಾರೆ. ನನ್ನ ಮಗಳಿಗೆ ಇನ್ನೂ 1.5 ವರ್ಷದಕ್ಕೆ ಸಕ್ಕರೆ ಇಲ್ಲ, ಅಷ್ಟು ಹಠ ಮಾಡ್ತಿರ್ತಾಳೆ ಒಂದೊಂದು ಸಲ. ಸಿಟ್ಟು ಬಂದು ನಾನು ಅಂತರೂ ನೆಚ್ಚ ಕಟ್ಟಿರ್ತೀನಿ. ಆಕಿನ ನೋಡಿದ್ರೆ ನನ್ನ ಮಗಳು ನೋಡಿದ್ರೆ ಅಂತರೂ ನಾ ಇನ್ನೊಂದು ಪಾಪನ ಮಾಡ್ಕೊಳಕ್ಕೆ ಹೋಗ್ಬಾರ್ದೆ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಜೀವ ನರ್ವ್ ಮಾಡ್ತೀನಿ ನಾನಂತರೂ ನನ್ನ ಮಗಳದ್ದು. ಕರೆಗೂ ಬೇಜಾರಾಗುತ್ತೆ ಆಕಿನ ನೋಡಿದ್ರೆ ಒಂಥರ ಸಿಟ್ಟು ಬಂದು. ಈಗಿನವ್ರಿಗೆ ಸಿಟ್ಟು ಸಕ್ಕರೆ ತಡ್ಕೊಳಕ್ಕೆ ಆಗಂಗಿಲ್ಲ ನಮಗೆ. ಸಿಟ್ಟು ಬಂದು ಸಿಕ್ಕಂಗೆ ಬಡಿತಿರ್ತೀನಿ. ಇನ್ನು 2ನೇದೊಂದು ಹುಡ್ತಿ ಅಂದ್ರೆ ಪಾಪ ಅದ್ರ ಜೀವನ ಎಷ್ಟು ನರ್ವ್ ಆಗಬಾರ್ದು ನನ್ನ ಕೈಯಾಗ ಅಂತ ಹಿಂಗೆಲ್ಲ ಅನಿಸ್ತಿರತ್ತೆ ಒಂದೊಂದು ಸಲ. ಇಂಥದ್ದೆಲ್ಲ ಯೋಚನೆ ಮಾಡಿದ್ರೆ ಸಾಕು ಮರ ಐತಿ ಆಪ್ರೇಷನ್ ಮಾಡಿಸ್ಕೊ ಅಂತ ಅನ್ಬೇಕು ಮನ್ಯಾಗ ಕರೆ ಹೇಳ್ಬೇಕಂತಂದ್ರೆ. ಸೊ ಏನಂತಾರ ಗೊತ್ತಿಲ್ಲ, ಈ ವಿಡಿಯೋ ನೋಡ್ತಾರಲ್ಲ ಆಪ್ರೇಷನ್ ಮಾಡಿಸ್ಕೊಂಡ್ಬಿಡೋ ಕಡೆ ಅಂದ್ರೆ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಾಕ್ತೀನಿ. ಸಾಕಾಗಿ ಕೆಸಿಂದ ವಿಡಿಯೋ ಮಾಡಾಕ್ತೀನಿ ನಾನಂತರೂ. ಇದನ್ನು ಯಾವುದೂ ನಮ್ಮ ಕೈಯಾಗಿರಂಗಿಲ್ಲ. ನಾವು ಈಗೇನು ಅದನ್ನು ಬಾಯ್ಸ್ ಮಾಡಿ ಹೊಟ್ಟೆಗೆ ಇಟ್ಕೊಳಕ್ಕೆ ಆಗಂಗಿಲ್ಲ. ನಮ್ಮ ಕೈಯಾಗಿತ್ತಂದ್ರೆ ನಾವೇನೋ ಬೇಕಾದ ಮಕ್ಕಳನ್ನ ಹಡಿಬೋದಾಗಿತ್ತು, ಬೇಕಾದಷ್ಟು ಮಕ್ಕಳನ್ನ ಹಡಿಬೋದಾಗಿತ್ತು. ಅದೊಂದು ದೇವ್ರ ಇಚ್ಛೆ. ಹೆಣ್ಣು ಕೊಡಬೇಕು ಗಂಡು ಕೊಡಬೇಕು ಅನ್ನೋದು ದೇವ್ರ ಕೈಯಾಗಿರ್ತೈತಿ. ನಾವು ಮಾಡಿ ಇಟ್ಕೊಳ್ಳೋಂಗೆ ಇದ್ದಿದ್ರೆ ಈಗ ಎಲ್ಲರೂ ತಮಗೆ ಬೇಕಾಗಿದ್ದೊಂದು ಮಾಡ್ಕೊಂಡು ಬಿಂದಾಸಾಗಿ ಲೈಫ್ ಮಾಡ್ತಿದ್ರೆ. ನಮ್ಮ ಕೈಯಾಗ ಅದು ಇರೋದಿಲ್ಲ ಅಂಥೇಳಿ ಅಲ್ಲ ಇಷ್ಟು ದುಃಖ ಪಟ್ಕೊಳ್ದು ನಾವಂತರೂ. ಸೊ ಅದಕ್ಕೆ ನನಗೂ ಒಂಥರ ಟೆನ್ಷನ್ ಆಗಿ ಇದನ್ನು ಲಾಗ್ ಮಾಡ್ಬೇಕಂತ ಲಾಗ್ ಮಾಡೀನಿ. ಹಂಗೆ ಇದು ಯಾರಿಗೆ ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಸೊ ನನಗೆ ವ್ಲಾಗ್ ಸಕ್ರ ಕಂಟೆಂಟ್ ಸಕ್ರ ಇದ್ದಿದ್ದಿಲ್ಲ ಅಂಥೇಳಿ ಇದ್ದ ಲಾಗ್ ಮಾಡಿಬಿಡ್ತೀನಿ. ಸೊ ನೀವು ಹೇಳ್ರಿ, ಇಷ್ಟು ತ್ರಾಸ ಇಟ್ಕೊಂಡು ಈಗ ನಮ್ಗೆ ಮೈಕೈ ನೋವು ಬೆನ್ನು ನೋವು ತಡ್ಕೊಳಕ್ಕಾಗೋದಿಲ್ಲ. ನೆಕ್ಸ್ಟ್ ಬಂದರೆ ಯಾವ ಥರ ಇರ್ಬೋದು ನಮ್ಮ ಸಿಚುವೇಶನ್ ಅಂಥದ್ದೆಲ್ಲ ಇಟ್ಕೊಂಡು ನಾನು ತಲೆಯಾಗ ಇಟ್ಕೊಂಡು ಇದನ್ನೆಲ್ಲ ಲಾಗ್ ಮಾಡೀನಿ. ನನಗೆ ಬ್ಯಾಡಪ್ಪ ಮಗು ಸಾಕು ಒಂದು ಅಂತ ಅನ್ನೋ ಥರ ಇದನ್ನು ಲಾಗ್ ಮಾಡೀನಿ. ಸೊ ಹಾಗಾಗಿ ಈಗ ಇಷ್ಟೆಲ್ಲ ನನಗೆ ಪ್ರಾಬ್ಲಮ್ ಅಂತ ಅನ್ಸುತ್ತೆ. ಇಷ್ಟೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ನಾ ಒಂದು ಮಗುನ ಮಾಡ್ಕೊಳ್ಳೋದು ಒಳ್ಳೆಯದು, ಇನ್ನೊಂದು ಮಗು ಮಾಡ್ಕೋಬೇಕು ಮಾಡ್ಕೋಬಾರ್ದು ಅನ್ನೋದು ಅಥವಲ್ಲ. ಅದಕ್ಕೆ ನೀವು ಕಮೆಂಟ್ ಮಾಡಿರಿ, ಇನ್ನೊಂದು ಮಗು ಮಾಡಿದ್ರೆ ಚಲೋ ಇರ್ತೈತವ, ಇನ್ನೊಂದು ಮಗು ಮಾಡ್ಕೊಲಿಕ್ಕೆ ಚಲೋ ಇರ್ತೈತೆ ನಿನ್ನ ಸಿಚುವೇಶನ್ ಅನ್ನೋದನ್ನು ನನಗೆ ಕನ್ಫರ್ಮ್ ಮಾಡಿರಿ, ಕಮೆಂಟ್ ಮಾಡಿ. ಹಂಗೆ ಏನೋಪ್ಪ ತಿಳಿದಾರು ಇರ್ತಾರೆ ಒಬ್ಬೊಬ್ರು ಮಾಡ್ತಾರಂತ ಅಂದ್ಕೊಂಡೀನಿ. ನಮ್ಮ ಐಡಿ ಒಳಗೆ ಮಾತ್ರ ನಮ್ಮ ವಿಡಿಯೋಗಳಿಗೆ 1-2 ಇಷ್ಟ ಕಮೆಂಟ್ ಬರ್ತಿರ್ತಾವೆ. ಸೊ ಹೌದಾ 1-2 ಕಾಮೆಂಟ್ ನೋಡಿ ನಮ್ಮ ಡಿಸಿಷನ್ ಎಲ್ಲ ಚೇಂಜ್ ಆಗ್ತಿರ್ತಾವೆ. ಸೊ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಅಂತೇಳಿ ಕಮೆಂಟ್ ಮಾಡಿರಿ. ಹಂಗೆ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿರಿ, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೂ ಸಪೋರ್ಟ್ ಮಾಡಿರಿ. ಏನಾದರೂ ಒಂದು ಅಚೀವ್ ಮಾಡ್ಬೇಕಂತ ಮಾಡೀವಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್ ಬಾಯ್.